ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಲೇ ಸಾಕಷ್ಟು ಚರ್ಚೆ ಧರ್ಮಸ್ಥಳದ ಮೇಲೆ ಮಾಡ್ತಾನೆ ಇದ್ದೀವಿ. ಅದು ಎಷ್ಟು ಮಾಡಿದ್ರೆ ಮುಗಿಯೋಂಗೆ ಕಾಣ್ತಾನೆ ಇಲ್ಲ. ಯಾಕೆಂತಂದ್ರೆ ಅನ್ಐಡೆಂಟಿಫೈಡ್ ಅಂದ್ರೆ UDR ದಾಖಲಿಲ್ಲದಂಥ ಶವಗಳು 400 470 ಅಲ್ಲಿ ತನಕ ತಲುಪಿ ಹೋಗಿಬಿಟ್ಟದ. ಅಷ್ಟು ಜನ ಗುರುತಿಲ್ಲ ಅನ್ನುವಂಥದ್ದು ಇಲ್ಲಿವರೆಗೆ ನಡೆದಂಥ ಎನ್ಕ್ವೈರಿಯಲ್ಲಿ. ಹಾಗಾದ್ರೆ ಯಾರು ಇವರು, ಎಲ್ಲಿಯವರು, ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ದರು, ಇದಕ್ಕೆ ಹಿನ್ನೆಲೆ ಏನು ಅನ್ನೋದು ಇವತ್ತು ದೊಡ್ಡ ತಲೆನೋವಿನ ವಿಷಯ ಆಗ್ಯದ ನಮ್ಮ SIT ಅವರಿಗೆ. SIT ನಿಧಾನಕ್ಕೆ ಆಳಕ್ಕೆ ಇಳಿತಾ ಇದೆ. ಹಾಗಾದ್ರೆ ಹಿಂದೆ ಇದ್ದಂಥವ್ರು ಯಾರು, ಅದು ಕಳೆದ 20 ವರ್ಷಗಳಿಂದ ಯಾರ್ಯಾರು ಬಂದು ಹೋದರು ಅನ್ನೋದನ್ನು ಐಡೆಂಟಿಫಿಕೇಷನ್ ಮಾಡಬೇಕಾಗ್ತದೆ. ಆ ದಿಶೆಯಲ್ಲೇ ಒಂದೊಂದು ಹೆಜ್ಜೆ ಇಡ್ತಾ ಇದೆ. ಈಗಾಗಲೇ ಅಲ್ಲಿ ಅಧ್ಯಕ್ಷರು ಮತ್ತು ಪೊಲೀಸರು ಯಾರಿದ್ದರು, ಯಾರು ಪೀಡಿದ್ರು, ಎಷ್ಟು ಬಂದರು, ಎಷ್ಟು ಸಾವುಗಳದು, ಡಾಕ್ಯುಮೆಂಟ್ಸ್ ಏನಿದ್ದಾವೆ ಅವುಗಳೆಲ್ಲ ಹೊರಗೆ ತೆಗಿತಾ ಇದ್ದಾರೆ. ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇವರಂತೆ ಮೇನು ನಿಮಗೆ ಗೊತ್ತದ, ಸೌಜನ್ಯ ಕೇಸ್ ಆಗಿರ್ಬೋದು, ವೇದವಲ್ಲಿ ಕೇಸ್ ಆಗಿರ್ಬೋದು, ಪದ್ಮಲತಾ ಅವ್ರದ್ದಾಗಿರ್ಬೋದು, ನಮ್ಮ ಯಮಣ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮಾಹುತಂದಾಗಿರ್ಬೋದು, ಮಾಹುತ ನಾರಾಯಣಂದು, ಅನೇಕ ದಲಿತರ ಭೂಮಿಗಳಾಗಿರ್ಬೋದು, ದಲಿತರ ಹತ್ಯೆ ಆಗಿರ್ಬೋದು, ಇವು ಬೇರೆ ಇವತ್ತು ನಡೆಸಿದಾರೆ ಒಂದು ಕಡೆ. ಇನ್ನೊಂದು ಕಡೆ ಇದು ಗೊತ್ತೇ ಇಲ್ಲ ಯಾರು ಅಂತಾರೆ. ಪ್ರವಾಸಿಗರಂತ ಕರಿಬೇಕಾ ಅಥವಾ ಇಲ್ಲಿ ಇರಲಿಲ್ಲ ಅಂತ ಕರಿಬೇಕಾ. ಕೆಲವೊಂದಿಷ್ಟಂತೆ ಈ ವಸತಿ ಗೃಹಗಳಲ್ಲೂ ಏನೋ ಸಿಕ್ಕಿದೆ, ಅಲ್ಲೇ ಸತ್ತಿದ್ದಾರೆ ಪಾಪ. ಏನು ಕಾರಣ ಸತ್ತರು. ವಿಶೇಷವಾಗಿ ಇವತ್ತು ಶ್ರೀಶೈಲ ಇರ್ಬೋದು, ನಮ್ಮ ತಿರುಪತಿ ಇರ್ಬೋದು, ಇಲ್ಲಿರ್ಬೋದು, ಒಂದು ನಮ್ಮ ನಂಬಿಕೆ ಹಿಂದೂಗಳಲ್ಲ. ಅಲ್ಲಿ ಹೋಗಿ ನಾವು ಸತ್ತರ ಅದು ನಮ್ಮಲ್ಲಿ ಮಣ್ಣು ಆತಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ದೇವ್ರ ಹತ್ರಕ್ಕೆ ಹೋಗ್ತೀವಿ ಅನ್ನೋದು ನಮ್ಮಲ್ಲಿ ನಂಬಿಕೆ. ಹೀಗಾಗಿ ಭಾಳಷ್ಟು ಜನ ಅಲ್ಲಿ ಹೋಗಿ ನಮ್ಮನ್ನು ಶವ ಸಂಸ್ಕಾರ ಅಲ್ಲೇ ಮಾಡಲಿ ಅಂತ ಹೇಳುವಂಥವು. ಆದರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಬೇಕಲ್ಲ, ಯಾರು, ಎಲ್ಲಿಯವರವರು, ಏನು ಅಂತೇಳಿ ಅದನ್ನು ಹುಡುಕ್ತಾ ಇದ್ದಾರೆ. ಅದು ಸಿಗ್ತಾ ಇಲ್ಲ. ಅದೇ ಬಂದಿದ್ದ ಪ್ರಾಬ್ಲಮ್. ಇದೊಂದು ನಮ್ಮನೆ ಹೊಸ ರೀತಿಯ ಸಮಸ್ಯೆ ಇರೋದು. ಅದಕ್ಕೆ ಈಗ ಅನಿವಾರ್ಯವಾಗಿ ಪೊಲೀಸ್ ರೆಕಾರ್ಡ್ಗಳು ನೋಡ್ಬೇಕಾಗ್ತದೆ, ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನೋಡ್ಬೇಕಾಗ್ತದೆ ಯಾರು ಬಂದರು ಯಾರು. ಅದ್ರಾಗ ಈಗಲ್ಲ ಹೇಳಿದೆವು 470ಕ್ಕೂ ಹೆಚ್ಚು ಕಡಿಮೆ ಅವ್ರು ಯಾರು, ಎಲ್ಲಿಂದ ಬಂದರು, ಯಾಕೆ ಬಂದಿರಲಿಲ್ಲ, ಏನು ಕಾರಣ, ಅವ್ರ ಹತ್ಯೆ ಕಾರಣ ಏನೋ, ಅದು ಸೂಸೈಡ್ ಮಾಡಿಕೊಂಡ್ರು ಅಥವಾ ಅವ್ರು ಕೊಲೆ ಆಯಿತು, ಅದರ ಗಂಡು ಎಷ್ಟ ಹೆಣ್ಣು ಎಷ್ಟ ನೋ ಅದನ್ನು ಸುಟ್ಟು ಹೋಗೋದು ಬಿಟ್ಟಿದ್ದಾರಂತೇಳಿ ವಾರ್ತೆಗಳಿದ್ದಾವೆ, ಸುದ್ದಿಗಳಿದ್ದಾವೆ. ಸುಟ್ಟು ಯಾಕೆ ಹೋಗೋದ್ರು, ಇದೇ ಮುಖ್ಯ ಪ್ರಶ್ನೆ. ಅದಕ್ಕಾಗಿ ಈ ಕಳೆದ 20 ವರ್ಷಗಳಲ್ಲಿ ಆದಂತಹ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷ ಆಗಿರ್ಬೋದು, ಅಲ್ಲಿ ಕಾರ್ಯದರ್ಶಿ ಆಗಿರ್ಬೋದು, ಅಲ್ಲಿ ಗ್ರಾಮ ಪಂಚಾಯತಿಯಲ್ಲೇ ಧರ್ಮಸ್ಥಳದ್ದು ಬೆಳ್ತಂಗಡಿ ಪೊಲೀಸ್ ಠಾಣದಲ್ಲಿ ಆಗಿರ್ಬೋದು ಅಥವಾ ಧರ್ಮಸ್ಥಳದ ಪೊಲೀಸ್ ಠಾಣದಲ್ಲಿ ಆಗಿರ್ಬೋದು, ಎಷ್ಟು ರೆಕಾರ್ಡ್ಸ್ ಇದ್ದಾವೆ ಎಲ್ಲ ನೋಡುವಂಥ ಪ್ರಕ್ರಿಯೆಗಳಿದ್ದಾರೆ ಇಲ್ಲಿ ಪೊಲೀಸರು ಮತ್ತು ಇನ್ನುಳಿದವರು. ಮತ್ತು ಈ ಹೆಣಗಳನ್ನು ಸಾಗಿಸುವಂಥ ಆ್ಯಂಬ್ಯುಲೆನ್ಸ್ಗಳು ಸಹಿತ ಅಲ್ಲಿದ್ದಾವೆ, ಒಂದಿಬ್ಬರು ಇದ್ದಾರೆ ಅವರು. ಅದರಲ್ಲೂ ಮುಖ್ಯವಾಗಿ ಜಲೀಲ್ ಬಾಬಾ ಅಂತೇಳಿ ಅವು ಸಮಾಜ ಸುಧಾರಕರು ಪಾಪ ಒಂದು ಸಂಘಟನೆ ಮಾಡಿಕೊಂಡು ಅಲ್ಲೇ ಬಿದ್ದಂಥ ಹೆಣಗಳನ್ನು ದವಾಖಾನೆ ಹಾಕುವಂಥದ್ದು ಅಥವಾ ಮಣ್ಣು ಕೊಡಿಸುವಂಥ ಕೆಲಸಗಳು ಮಾಡುವಂಥವ್ರು ಜಲೀಲ್ ಬಾಬಾ. ಇನ್ನೊಬ್ಬರು ಏನಪ್ಪ ಅಂತಂದ್ರೆ ನಮ್ಮ ಹಮೀದ್ ಅನ್ನೋರು. ಇವರಿಬ್ಬರು ಆಂಬ್ಯುಲೆನ್ಸ್ ಮೂಲಕ ಶವಗಳನ್ನು ಸಾಗಿಸ್ತಾ ಇದ್ರು. ಅವರು ಇವತ್ತು ಎನ್ಕ್ವೈರಿ ಮಾಡಲಿದ್ದಾರೆ. ಈಗ ಮಾಡಿದ್ದಾರೆ ಎನ್ಕ್ವೈರಿ. ಯಾಕ್ರಿ, ಎಲ್ಲೆವರು, ಏನು ಪತ್ತೆ ಐತನು, ಯಾರೇನು ಎಂತು ಅಂತೇಳಿ ಅವ್ರು ಏನು ತಿಳಿದು ಹೇಳಿದಾರಲ್ಲ, ಅದನ್ನು ಡಿಸ್ಕ್ಲೋಸ್ ಆಗಿಲ್ಲ. ಅಂದರೆ ಇದರರ್ಥ ನಿಧಾನಕ್ಕೆ SIT ಈ ಕೇಸ್ಗಳ ಒಳಗೆ ಸೇರ್ತಾ ಇದೆ ಅಂತ. ಹೀಗಿರುವಾಗ ನಮ್ಮ ಹೆಗ್ಗಡೆ ಅವರು ಈಗ 2-3 ಸಲ ಧನ್ಯವಾದಗಳು ಸರ್ಕಾರಕ್ಕೂ ಮತ್ತು SITಗೂ. ಯಾಕೆ ಧನ್ಯವಾದಗಳು? ಇಲ್ಲಿವರೆಗೆ ನೋಡಿದ್ರೆ ಯಾವ ರಿಪೋರ್ಟ್ ಹೊರಗೆ ಬಂದಿಲ್ಲ, ಆದರೆ ಇವರು ಧನ್ಯವಾದ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದರ ಬದಲಾಗಿ ಇಷ್ಟೆಲ್ಲ ಘಟನೆ ಆಗಿದ್ರು ಆಶ್ಚರ್ಯ ವ್ಯಕ್ತಪಡಿಸ್ಬೇಕಾಯ್ತು, ಸಲ ಆಗಿದ್ದಾನ ಇಲ್ಲೇ ಅಂತೇಳಿ. ಒಂದೇ ಇದು ಸತ್ಯನ ಹಾಕಿದ್ದಾರೆ, ಇಲ್ಲ ಮರಗಬೇಕಾಗಿದ್ದು ಆಗಬಾರ್ದಾಯ್ತು. ಇಷ್ಟೊಂದು ಜನ ಹಂಗ್ರಿ ಇಲ್ಲಿ ಆದರು ಅಂತೇಳಿ. ಇಲ್ಲ ನಮ್ಗೆ ಗೊತ್ತಿಲ್ಲ, ಇದೇನೋ ಆಯಿತು ಅಂತ ಹೇಳಬೇಕು. ಇಲ್ಲ ಗೊತ್ತಿಲ್ಲ ಅನ್ನೋ ಮಾತು ಬರೋದಿಲ್ಲ. ಯಾಕಂದ್ರೆ ಧರ್ಮಸ್ಥಳದ ಆಡಳಿತಾಧಿಕಾರಿ ಇವರ, ಮಂಜುನಾಥನ ಆಡಳಿತಾಧಿಕಾರಿ ಇವರ, ಅಲ್ಲಿ ಕೆಲಸ ಮಾಡೋರು ಇವರು ಕಣ್ಣು ತಪ್ಪಿಸಲಿ ಏನೂ ಒಂದು ಸಣ್ಣ ಹದ್ದು ಸಹಿತ ಆಕಾಶ ಹಾರಾಡೋಗಿಲ್ಲ ಅಂತೇಳಿ ಅಲ್ಲಿಯ ಲೋಕಲ್ ಜನ ಮಾತಾಡ್ತಾರೆ. ಹೀಗಿದ್ದಾಗ ಈ 470 ಶವಗಳು ಎಲ್ಲಿದ್ದು ಬಂದು ಅದಕ್ಕೆ ಅವರು ಉತ್ತರ ಕೊಡಬೇಕಾಗ್ತದೆ. ಅದ್ರ ಬಗ್ಗೆ ಚರ್ಚೆ ಇಲ್ಲ ಅವರಲ್ಲೇ. ಈ ಕೇಸ್ ಮುಗಿದು ಅದೇನೋ ಚೆನ್ನಾಗಿ ಗೊತ್ತದ ಮುಸುಕದಾರಿ
ಮುಸುಕುದಾರಿ ಮೊದಲೇ ಗೊತ್ತಾಗಿದ್ರೆ ಇದು ಇಷ್ಟು ಕೇಸ್ ಹೊರಗೆ ಬರ್ತಾ ಇರಲಿಲ್ಲ. ಆ ಮತ್ತು ಬೇರೆ ಯಾಕಂದ್ರೆ ಅವ್ರಿಗೆ ಸತ್ಯ ಹೇಳ್ತಾ ಇರಲಿಲ್ಲ. ಮೊದಲೇ ಬಂದಿದ್ರೆ ಮೊದಲೇ ವೀರೇಂದ್ರ ಹೆಗ್ಗಡೆಯವ್ರಿಗೆ ಗೊತ್ತಾಗಿತ್ತು ಇವಪ್ಪ ಚೆನ್ನೈ ಅಂತೇಳಿ ಅವನು ಭಯ ಬಿಡಿಸ್ಬಿಡ್ತಿರಲಿಲ್ಲ ಏನೋ. ಯಾಕಂದ್ರೆ ಇವತ್ತು ಮುಟ್ಟ ಹೊಡಿತಾ ಇದ್ದ ಅವನು ಚೆನ್ನಯ್ಯ ಅಂದ್ರೆ ಭಯ ಇಟ್ಟು ಬಿಡಿಸಿರ್ಬೇಕು ಅವನಲ್ಲೇ. ಇದು ಭಾಳ ಮಹತ್ವದ. ಯಾಕಂದ್ರೆ ಕೇಸ್ಗಳಾಗಿದ್ದಕ್ಕೆ ಅವು ಹೇಳಿದಕ್ಕೆ ತಾಳೆ ಆಗ್ತದೆ. ಅದು ನಂತರ ಉಲ್ಟಾ ಹೊಡಿದ್ರಲ್ಲ ಇಂಥವ್ರು ಹೇಳಿರತ್ನ ಮಾಡಲಿ ಅಂತ ಹೇಳ್ತಾರಲ್ಲ ಅದು ತಪ್ಪು ಅನ್ನಿಸ್ತದೆ. ಯಾಕೆ ಅನ್ನಿಸ್ತದೆ ಅಂತಂದ್ರೆ ಫಸ್ಟ್ ಹೇಳಿದ್ರಲ್ಲಿ ಸತ್ಯಾಂಶಗಳು ಭಾಳಷ್ಟು ಇದ್ದಾವೆ ಅದರಲ್ಲಿ. ಯಾಕೆ ಸತ್ಯಾಂಶ ಹೊಡಿತಾವಪ್ಪ ಅಲ್ಲಿ ಯಾಕೆ ಕಳೆದ 20-30 ವರ್ಷದಲ್ಲಿ ಕೆಲಸ ಮಾಡ್ತಾ ಬಂದಂಥ ವ್ಯಕ್ತಿ ಅದನ್ನು ಅಲ್ಲಿ ಪ್ರತಿಯೊಂದು ವಿವರನೂ ಸರಿಯಾಗಿ ಕರೆಕ್ಟಾಗಿ ಹೇಳ್ತಾನೆ. ಸೌಜನ್ಯ ಕೇಸಿಂದ ಆಗಿರ್ಬೋದು, ಇನ್ನೊಬ್ಬರದ್ದಾಗಿರ್ಬೋದು, ಅಲ್ಲಿ ಹೆಣ್ಗಳು ಹುಟ್ಟಿದ್ರ ಬಗ್ಗೆ ಆಗಿರ್ಬೋದು, ಹೆಣ್ಮಕ್ಳ ಕೆಲವೊಂದಿಷ್ಟು ಹೆಂಗೆ ಹೆಣ್ಮಕ್ಳು ಒಳ ಉಡುಪುಗಳಿಂದ ಸತ್ತಂಥವುಗಳಾಗಿರ್ಬೋದು ಇಂಥವೆಲ್ಲ ಹೇಳಿದಾನೆ ಈಗಾಗಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು 15-16 ಕಡೆ ಹೋಗಿ ತೋರಿಸಿದ್ರೆ ಇಲ್ಲೆಲ್ಲ ಅದಪ್ಪ ಹೆರಗಳು ಹೋಗಿದ್ದು ನಾನು ಅಂತೇಳಿ ಇವಾಗ ಉಲ್ಟಾ ಹೊಡಿತಾ ಇದ್ದಾರೆ. ಅಂದ್ರೆ ಎಷ್ಟು ಪ್ರಭಾವಿಯಾಗಿ ಅವ್ರ ಮೈಂಡನ್ನು ಬೇಡ್ವಾಶ್ ಮಾಡಿರ್ಬೋದು. ಸಪೋಸ್ ಅವರ ಆರಂಭದಲ್ಲಿ ಬಂದಾಗ ನಾನು ಚೆನ್ನೈ ಡಿಸ್ಕೋರ್ಸ್ ಇದ್ದೆ ಅಂತಂದಿದ್ರೆ ಇವೆಲ್ಲ ಸಹಿತ ಹೊರಗೆ ಬರ್ತಾ ಇರಲಿಲ್ಲ. 2023ರಾಗ ನಮ್ಮ ತಿಮ್ರೋಡಿ ಜೋಡಿ ಮಾತಾಡಿದಾಗಿರ್ಬೋದು, ಮಟ್ಟಿನವ್ರ ಜೋಡಿ ಮಾತಾಡಿದಾಗಿರ್ಬೋದು ಅವೆಲ್ಲ ರೆಕಾರ್ಡ್ ಮಾಡೋದು ಹೋಗಿದ್ರೆ ಈಗ ಮತ್ತೆ ಉಲ್ಟಾ ಹೊಡೆದ ಹೊಸದಾಗ್ತಿದ್ದು ಕೇಸು ಮುಚ್ಚಿ ಬಿಡ್ತಿದ್ದು. ಒಂದು ರೀತಿಯಿಂದ ಮುಸುಕುದಾರಿಯಾಗಿ ತೊಗೊಂಡು ಬಂದ ಒಳ್ಳೆಯ ಹೆಜ್ಜೆಯನ್ನು ಕರೆಕ್ಟ್ ಹೆಜ್ಜೆಯನ್ನು ತಿಮ್ರೋಡಿ ಮತ್ತು ಮಟ್ಟಿನವ್ರು ಮಾಡಿದರು ಅಂತೇಳಿ ಅನ್ಬೇಕಾಗ್ತದೆ. ಯಾಕೆ ಅವ್ರ ಮೇಲೆ ಆರೋಪದ ಈಗ ಅವರ ತಂದಿರು ತುರುಕಿದ್ರು ಹಾಕಿದ್ರು ಅಂತೇಳಿ ವಿಠ್ಠಲ್ ಗೌಡ್ರ ಮೇಲೂ ಆರೋಪಗಳಿದ್ದವು. ಅವರು ಮಾಡಿದ್ರಪ್ಪ ಇದನ್ನು ಬೇಕಂತೇಳಿ ಅವ್ರು ಮಾಡಿ ಇವ್ರ ಮೇಲೆ ಹಾಕ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಈ ನಡುವೆ ನಿಮಗೂ ಕೇಳಿದ್ರಿ ಗೊತ್ತದ ನಮ್ಮ ಏನಪ್ಪ ಅಂತಂದ್ರೆ ಏನು ಸ್ನೇಹಮಯಿ ಕೃಷ್ಣ ಅವರು ನೀವು ಕೇಳಿದ್ರಿ ಅವ್ರ ಬಾಯಿಂದ ಇದರ ಕೊಲೆ ಸೌಜನ್ಯಗಳ ಕೊಲೆಗಾರ ವಿಠ್ಠಲ್ ಗೌಡ. ಹೌದು ಒಪ್ಪನು ಅದನ್ನು. ಹಾಗೆ ಇಷ್ಟೆಲ್ಲ ಹೆಣ್ಗಳು ಬಿದ್ದಲ್ಲ ಇದ್ರ ಬಗ್ಗೆ ಇದ್ರ ಹಿಂದಿದ್ದಂಥವ್ರು ಯಾರು? ಅವ್ನು ವಿಠ್ಠಲ್ ಗೌಡನ ಅನ್ನೋದು ಇವತ್ತು ಆ ಮನುಷ್ಯನ ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ 1-2-470 ಅನ್ಐಡೆಂಟಿಫೈಡ್ UDRಗಳು ಮತ್ತು ಇನ್ನುಳಿದ ಹೆಸರು ಹೇಳಿದ್ದು ನಿಮಗಾಗಲೇ ಇವತ್ತನ್ನೆಲ್ಲ ಅವರ ಮಾಡಿದಾರ ವಿಠ್ಠಲ್ ಗೌಡನ. ಇವತ್ತು ಎಲ್ಲ ತಲೆಬುರುಗಳನ್ನು ತೋರಿಸೋರು ಅವರು. ಹೌದು ಹೇಳಿರ್ಬೋದಿಲ್ಲ ಅಂತ ಚಿನ್ನಾಗಿ ಹೇಳಂತ ಜೋಳು ನಾವು. ಆದರೆ ಚಿನ್ನಾಗಿ ತೋರ್ಸೋಕ್ಕಾಗಿಲ್ಲ. ಒಂದು 17 ತೋರಿಸಲ್ಲ ನಿಮ್ದು 2-3 ಸಿಕ್ಕೋ ಅಷ್ಟ. ಆದರೆ ಇವತ್ತು ವಿಠ್ಠಲ ಗೌಡ ಈ ಒಂದು 7-8 ತಲೆಬುರುಡೆಗಳನ್ನು ಮುಂದೆ ಮೂಳೆಗಳನ್ನು ಅಸ್ಥಿಪಂಜರಗಳು ಇವತ್ತು ತೋರಿಸಿದಾರೆ. ಅವು ಎಲ್ಲಿಯೂ ಯಾರು ಏನು ಎಂತು ಇವತ್ತಿದು ಉತ್ತರ ಹೊಡಬೇಕಾಗಿದೆ. ಇವತ್ತು ಅಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಜೊತೆಗೆ ಪೊಲೀಸರು ಸಹಿತ ಕೊಡ್ಬೇಕಾಗಿದೆ. ಹೆಂಗಪ್ಪ ಇಷ್ಟು ಹೆಣ್ಣುಗಳು ಬಂದು ಇಲ್ಲೇ ಇಲ್ಲಿದ್ದಂಥವ್ರು ನೀವೇನು ಮಾಡ್ತಾಯಿದ್ರಿ? 470 ಹೆಣ್ಣುಗಳು ಬಿದ್ದು ಹೋಗ್ಯಾವ, ನಿಮ್ದೇನು ಕೆಲಸ? ಆ ಟೈಮ್ದಾಗ ಏನು ಮಾಡಿದ್ರಿ? ಯಾವ ವರ್ಷ ಏನದವ ತೆಗೆದು ಇವತ್ತು ಕೇಳಿಕಿಸಿದಾರೆ SIT ಅವರು. ಅಂದ್ರೆ SIT ನಿಧಾನಕ್ಕೆ ಇದರ ಮೂಲ ಇಲ್ಲದಲ್ಲಿ ಹೋಗ್ತಾ ಇದ್ದಾರೆ. ಹೀಗಾಗಿ ಇದು ಸರಳವಾಗಿ ಮುಗಿಯುವಂಥದ್ದಲ್ಲ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾಯಿದೆ. ಯಾಕೆಂದ್ರಲ್ಲಿ ಆಸಕ್ತಿ ಸ್ವತಃ ಏನಪ್ಪ ಅಂದರೆ ಈ ನ್ಯಾಯ ಒದಗಿಸ್ಬೇಕಂತೇಳಿ ಸಿದ್ದರಾಮಯ್ಯವರು ಕಾಳಜಿ ತೊಗೊಂಡ್ರು ಅಂತ ಅನಿಸ್ತದೆ. ಅವ್ರೊಬ್ಬರು ಬಿಟ್ಟರೆ ಉಳಿದವರಲ್ಲಿ ಯಾರಲ್ಲೂ ಯಾವ ರಾಜಕಾರಣಿಯಲ್ಲೂ ಇದು SIT ಸತ್ಯ ಹೊರಗೆ ಬರಲಿ, ತಪ್ಪಿತಸ್ಥ ಶಿಕ್ಷೆ ಆಗಲಿ ಅನ್ನೋದು ಐತಿ ಅಂತ ಅನಿಸೋದಿಲ್ಲ. ಹಾಗಾದರೆ ಸಿದ್ದರಾಮಯ್ಯರದನ್ನು ಈ ಒಂದು ಪಕ್ಕಾ ನ್ಯಾಯ ಹುಡುಕಿಕೊಡ್ರಿ ಅಂತ ಹೇಳ್ತಾರಂತ ನಾವು ಅನ್ನೋದಿಲ್ಲ. ಯಾಕಂದ್ರೆ ಅವರು SIT ಮೇಲೆ ಹಾಕಿಬಿಡೋರು ಅವರು. ಯಾಕಂದ್ರೆ ಅವ್ರಿಗೂ ಗೊತ್ತದ ರಾಜಕೀಯ ಮಾಡೋರು ಅವರು. ತಮ್ಮ ಮೇಲೆ ಅದು ಆರೋಪ ತೊಗೊಂಡ್ರು ಉಳಿದವ್ರ ಕಡೆ ಟೀಕೆ ಮಾಡ್ಕಿದ್ರು. SIT ಏನು ಹೇಳ್ತದೆ ಅದಾಗಲಿ ಅಂತೇಳಿ SITಗೆ ಫುಲ್ ಫ್ರೀಡಮ್ ಕೊಟ್ಟರು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇವೆಲ್ಲ ಇಲ್ಲಾಂದ್ರೆ ಇಷ್ಟೊಂದು ಮುಚ್ಚಿಬಿಡೋದು ವಿಚಾರದಲ್ಲಿದ್ದರು. ಪರಮೇಶ್ವರ್ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಮುಗಿಸಿಬಿಡೋಣ ಅಂತೇಳಿ ಹಲವಾರು ವರ್ಷ ನೋಡ್ಕೊಂಡು ಬಂದಿದ್ರು. ಇದೆಲ್ಲ ಇದು ಒಬ್ಬೊಬ್ಬರೊಬ್ಬರು ಕರಿತಾ ಇದ್ದಾರೆ. ಆ ಸಮಯದಲ್ಲಿ ಯಾರಲ್ಲಿದ್ದರು, ಏನು ಮಾಡಿದರು, ನಿಮ್ಮ ಕಾಲದಲ್ಲಿ ಎಷ್ಟು ಅದು ಅವೆಲ್ಲೇ ಹೋಗಿದ್ರಿ, ಏನು ತೋರಿಸಲಿ ಅಂತ ಬೆನ್ನತ್ತಿದ್ದಾರೆ. ಹೀಗಾಗಿ ಸತ್ಯದತ್ತ SIT ನಿಶ್ಚಿತವಾಗಿ ಸಾಗ್ತಾಯಿದೆ. ಮತ್ತು ಸುಲಭವಾಗಿ ಇದು ವಾರ 2 ವಾರ 10 ತಿಂಗಳಲ್ಲಿ ಮುಗಿಯುವಂಥದ್ದಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಮತ್ತು ಈಗಾಗಲೇ ಇದಕ್ಕೆ ಬೆನ್ನೆಲುಬಾಗಿ ವಕೀಲರು ನಿಲ್ತಾ ಇದ್ದಾರೆ. ತಿಮ್ರೋಡಿ ಅವರಂತೂ ನಿಂತ ಬಿಟ್ಟಿದ್ದಾರೆ. ಬೇಕಾದಾಗಲಿದ್ರಲ್ಲ ಬೇಕಾದ ಜೀವನ ಅಂತೇಳಿ. ಅದ್ರ ಜೊತೆಗೆ ನಮ್ಮ ಮಟ್ಟೆನವ್ರು ನಿಂತಿದ್ದಾರೆ. ಇವರೆಲ್ಲರೂ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು. ಇವರು ಯಾರೂ ಇನ್ನು ಮತ್ತು ಹೇಳಬೇಕಾಗಿದೆ. ಇವರಲ್ಲಿ ಯಾರು ಕಮ್ಯುನಿಸ್ಟ್ರು ಇಲ್ಲ, ನೆಕ್ಸಲೈಟ್ಸ್ ಇಲ್ಲ, ನೆಕ್ಸಲೈಟ್ ಸಂಬಂಧಗಳಿಲ್ಲ. ಅವ್ರ ಧ್ವನಿಯನ್ನು ಇಲ್ಲ ಅಂತಾರೆ. ಬೇರೆದವ್ರ ಮಾತಾಡ್ತಾ ಇದ್ದಾರೆ. ಅವ್ರು ಸತ್ಯ ತೋರಿಸಿದ್ದಾರೆ. ಅದಕ್ಕೆ ಬೆನ್ನಿದ್ದಾರೆ. ಇವತ್ತು ಪಕ್ಕಾ RSSದವರು, ಪಕ್ಕಾ ವಿಶ್ವ ಹಿಂದೂ ಪರಿಷತ್ದವರು, ಪಕ್ಕಾ ಹಿಂದುತ್ವವಾದಿಗಳು, ಅಲ್ಲಿ ಸಂಶಯ ಇಲ್ಲ. ತಿಮ್ರೋಡಿ ಯಾರವರು, ಮಟ್ಟಿನವ್ರು ಯಾರವರು, BL ಸಂತೋಷ್ ಯಾರವರು,
ಇವರೆಲ್ಲ ಅವರ ಬಿ ಎಲ್ ಸಂತೋಷ್ ಇದ್ದಿದ್ದು ಎಂಟ್ರಿ ಆಗಿದ್ದಾರೆ ಅವರು. ನೋಡೋಣ ಅವ್ರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಹುಲಿ ರುಚಿ ರಕ್ತ ರುಚಿ ಅಂತಂತ ಇದ್ದಾರೆ. ಇಲ್ಲಿ ಹುಲಿ ಯಾರು, ರಕ್ತ ಯಾರು, ಯಾರು ಸತ್ತರು ಏನು ಅದು ಗೊತ್ತಾಗಲಿ, ಅದರಿಂದಂಥವ್ರು ಯಾರು ಗೊತ್ತಾಗಲಿ. ಇಲ್ಲಿವರೆಗಿಂತ ಯಾರೂ ನೇರವಾಗಿ ಹೆಗ್ಗಡೆ ಅವ್ರ ಕಡೆ ಬಟ್ ಮಾಡಿಲ್ಲ. ಬಟ್ ಎಲ್ಲರೂ ಸಂಶಯ ಮಾತ್ರ ಅವ್ರ ಮೇಲೆ ಅದ. ಅದು ಅಲ್ಲ ಅನ್ನುವಂಥದ್ದು ತನಿಖೆ ನಂತರ ಗೊತ್ತಾಗ್ತದೆ ಅಲ್ವಾ. ಇದು ಇಲ್ಲಿಯವರೆಗೆ ಬೆಳೆದಂಥ ಡೆವಲಪ್ಮೆಂಟು. ಮತ್ತು ನಾಳೆಗೆ ಆಗ್ತದೆ, ಮತ್ತು ನಾಳೆ ನೋಡೋಣ ಅಂತ ಹೇಳ್ತಾ ಇದು ಇವತ್ತಿನ ಧರ್ಮಸ್ಥಳದ ಸತ್ಯ ಕಥೆ ಅಂತ ನಾನು ಅಂತ ಇದ್ದೀನಿ. ಇದು ಸುಳ್ಳು ಇರ್ಬೋದು, ಯಾಕಂದ್ರೆ ನನಗೆ ಕಂಡಂಥ ಸತ್ಯ ಆಗಿರ್ತದನೋ ಸುಳ್ಳಾಗಿರ್ತದನೋ ವಾಸ್ತವಕ್ಕೆ ಬಂದಾಗ ಗೊತ್ತಾಗ್ತದೆ. ಬಟ್ ಇವು ನಡೆದು ಸುಳ್ಳಲ್ಲ. 470 ಜನ ಅನ್ಐಡೆಂಟಿಫೈಡ್ UDRಗಳಾಗಿ ಸುಳ್ಳಲ್ಲ, ಮತ್ತು ಇನ್ನುಳಿದವ್ರ ಮೇಲೆ ದಾಳಿ ಕೊಲೆ ಆಗಿದ್ದು ಸುಳ್ಳಲ್ಲ. ಅದರದ್ದೆಲ್ಲ ತನಿಖೆ ಆಗಬೇಕಾಗಿದ್ದು ಅಷ್ಟು ಅನಿವಾರ್ಯದ. SIT ಮಾತ್ರ ನಿಧಾನಕ್ಕೆ ತನಕ ವಿಮುಷ್ಟಿಯನ್ನು ಬಿಗಿಗೊಳಿಸ್ತಾ ಹೊರಟದ ಸತ್ಯ ಹೊರಗೆ ಬರ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ ದಿನದ ದಿನಕ್ಕೆ ಹೆಚ್ಚಾಗ್ತಾಯಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅಂತ ತಿಳಿಸಿರ್ತಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.